ರಣರಣ ರಾಜಕೀಯ ನಡೀತಾ ಇದೆ. ಬಿಡದಿಗೆ ರಾಜ್ಯ ಬಿಜೆಪಿ ನಿಯೋಗ ಆಗಮಿಸಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಅಶೋಕ್, ಚಲವಾದಿ ನಾರಾಯಣಸ್ವಾಮಿ ಕೂಡ ಸೇರಿದಂತೆ ಇನ್ನೂ ಹಲವರು ಬಿಡದಿಗೆ ಭೇಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಬಿಡದಿಯಲ್ಲಿ ಪ್ರತಿಭಟನೆಗೆ ರೆಡಿಯಾಗ್ತಾ ಇದ್ದಾರೆ. ಅನ್ನದಾತರ ಪರವಾಗಿ ಬಿಜೆಪಿ ನಿಯೋಗ ಪ್ರತಿಭಟನೆಗೆ ಇಳಿತಾ ಇದೆ. ರೈತರ ಮನೆ ಮನೆಗೆ ಹೋಗಿ ಸಮಸ್ಯೆಯನ್ನ ಕೇಳ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ತೊಡೆತಟ್ಟಿ ಕೇಸರಿ ಪಡೆ ನಿಂತಂಗೆ ಕಾಣಿಸ್ತಾ ಇದೆ. ಬಟ್ ಲಾಜಿಕಲ್ ಎಂಡ್ ಕೊಡಿ ಅಂತ ಕೇಳದೆ, ಲಾಜಿಕಲ್ ಎಂಡ್ ಕೊಡಿ ಅನ್ನೋದೇ ನಮ್ಮ ಉದ್ದೇಶ. ರೈತರು ಮನೆಗೆ ಹೋಗಿ ಏನ್ ಸಮಸ್ಯೆ ಅಂತ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ. ಹಸಿರು ಶಾಲ್ ಅನ್ನ ಹಾಕೊಂಡಿದ್ದಾರೆ. ವಿರೋಧ ಪಕ್ಷದವರಾಗಿ ಜನರ ಸಮಸ್ಯೆಯನ್ನ ಕೇಳಿ ಸರ್ಕಾರ ಯಾವಾಗ ಸರಿದಾರಿಯಲ್ಲಿರಲು ಅವರ ಕಿವಿಯನ್ನ ಹಿಂಡಿ ಸರಿದಾರಿಗೆ ತರುವ ಕೆಲಸವೇ ವಿರೋಧ ಪಕ್ಷದ ಕೆಲಸ. ಅದನ್ನ ಈಗ್ಲಾದ್ರೂ 3 ವರ್ಷ ಆದ್ಮೇಲಾದ್ರೂ ತಡವಾಗಿ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಇದನ್ನ ಹೆಂಗ್ ತಗೊಂಡು ಹೋಗ್ತಾರೆ, ಹೇಗೆ ಒಂದು ಲಾಜಿಕಲ್ ಎಂಡ್ ಕೊಡ್ತಾರೆ, ಕಾದು ನೋಡೋಣ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಧ್ರುವ ನೀಡ್ತಾರೆ. ಧ್ರುವ, ಎಷ್ಟು ಜನ ಬಿಜೆಪಿ ಲೀಡರ್ಸ್ಗಳು ಬೆಂಗಳೂರಿಂದ ಬಿಡದಿ ಕಡೆ ಪ್ರಯಾಣ ಬೆಳೆಸಿದ್ದಾರೆ? ಏನು ಅವ್ರ ಕಾರ್ಯಕ್ರಮದ ಲಿಸ್ಟ್ ಏನು? ವಿದ್ಯಾ, ಸದ್ಯ ಈಗ ಅಶೋಕ್ ವಿಜಯೇಂದ್ರ ಇರಬಹುದು, ಚಲವಾದಿ ನಾರಾಯಣಸ್ವಾಮಿ ಹಾಗೆ ಅಶೋಕ್ 4 ಲೀಡರ್ ಸೇರಿದಂತೆ ಒಟ್ಟು ಒಂದು 5-6 ಜನ ಬಿಜೆಪಿ ನಾಯಕರು ಈಗ ಸದ್ಯ ಬಿಡದಿಗೆ ಭೇಟಿಯನ್ನ ನೀಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಇಲ್ಲಿನ ಕೆಲವೊಂದಿಷ್ಟು ಗ್ರಾಮಗಳಿಗೆ ಭೇಟಿ ನೀಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕೆಂಪಯ್ಯನಪಾಳ್ಯದಲ್ಲಿರುವಂತಹ ಒಂದು ತೋಟಕ್ಕೆ ಹೋಗಿ ಅಲ್ಲಿನ ರೈತರ ಸಮಸ್ಯೆಯನ್ನ ಆಲಿಸಿದ್ರು. ಅವ್ರಿಗೆ ಎಷ್ಟು ವರ್ಷದಿಂದ ಕೃಷಿಯನ್ನ ಮಾಡ್ತಾ ಇದ್ದಾರೆ, ಅವರಿಗೆ ಒಪ್ಪಿಗೆ ಇದೆಯಾ, ಈ ಎಲ್ಲ ವಿಚಾರವನ್ನ ಅವರ ಸಮಸ್ಯೆಯನ್ನ ಆಲಿಸುವಂತ ಕೆಲಸವನ್ನ ಮಾಡಿದ್ರು. ಕೆಂಪ ದೊಡ್ಡಿ ಅನ್ನುವಂತ ಒಂದು ಊರಿಗೆ ಹೋದ್ರು. ಅಲ್ಲಿ ಕೂಡ ಹಾಲ್ ಡೈರಿಗೆ ಹೋಗಿ ಅಲ್ಲಿನ ರೈತರ ಸಮಸ್ಯೆಯನ್ನ ಆಲಿಸುವಂತ ಕೆಲಸವನ್ನ ಕೂಡ ಮಾಡಿದ್ರು. ಆ ನಂತರ ಈಗ ಇನ್ನೂ ಒಂದು 4-5 ಊರುಗಳಿಗೆ ಹೋಗಿ ಅಲ್ಲಿನ ರೈತರ ಸಮಸ್ಯೆಯನ್ನ ಆಲಿಸುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಇದರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇರ್ಬೋದು, ಅಶೋಕ್ ಅವರು ಇರ್ಬೋದು, ಆನಂತರ ಅಶ್ವಥ್ ನಾರಾಯಣ್, ಚಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್ ಹಾಗೆ ಸಂಸದರಾದಂತಹ ಮಂಜುನಾಥ್, ಇಷ್ಟು ಜನ ಈಗ ಹೋಗಿ ಸದ್ಯ ರೈತರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ದಾರೆ. ರೈತರು ಏನ್ ಹೇಳ್ತಾ ಇದ್ದಾರೆ ಅವರ ಒಪಿನಿಯನ್ ಅನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದಲ್ಲದೆ ಈ ಒಂದು ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ಬಿಜೆಪಿ ನಾಯಕರು ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ಬಿಡದಿಯಲ್ಲಿ ಕಳೆದ 1.5 ವರ್ಷಕ್ಕೂ ಅಧಿಕ ಕಾಲ ಇಲ್ಲಿನ ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸದ್ಯ ಬಿಜೆಪಿಯ ನಾಯಕರು ಈ ಒಂದು ರೈತರ ಹೋರಾಟಕ್ಕೆ ಈಗ ಸಾಥನ್ನ ನೀಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾನು ಇಲ್ಲೊಂದಿಷ್ಟು ಒಬ್ರು ರೈತರು ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಷ್ಟು ವರ್ಷದಿಂದ ಈ ಊರಲ್ಲಿದ್ದೀರಾ? ನಿಮ್ದು ಎಷ್ಟು ಎಕರೆ ಜಾಗ? ನಾವು ಹುಟ್ಟಿರೋದೇ ಇದೆ ಊರು. ನಾನು ಹುಟ್ಟಾಗಿಂದ ಇಲ್ಲೇ ಇದ್ದೀನಿ. ನಮ್ಗೆ ನಮ್ಮ ಅಪ್ಪರಿಂದ 2.5 ಎಕರೆ ಇದೆ. ನಾವು ರೇಷ್ಮೆ ಬೆಳಿತೀವಿ, ತೆಂಗು, ಹೈನುಗಾರಿಕೆ ಮಾಡ್ತೀವಿ. ನಾವಿಲ್ಲ ಅಂದ್ರೆ ತಿಂಗಳಿಗೆ 50,000-60,000 ಸಾವಿರ ಸಂಪಾದನೆ ಮಾಡ್ತಾ ಇದೀವಿ. ಈ ಸರ್ಕಾರ ಏನ್ ಕಚಡ ಸರ್ಕಾರ ಅಂದ್ರೆ ರೈತರನ್ನ ಒಬ್ಬನ್ನು ಮೀಟ್ ಮಾಡ್ದಿರಾ, ಅವರೆಲ್ಲೋ ಎಸಿ ರೂಮ್ ಕುಂತ್ಕೊಂಡು ಎಲ್ಲ ಹೋಗ್ಬಿಟ್ರೆ ಇಲ್ಲಿ ರೈತರು 80% ಯಾರು ಒಪ್ಪೇ ಇಲ್ಲ. ಯಾರೋ ಒಪ್ಪಿರೋರು ಅವ್ರ ಪರವಾಗಿ ಹಳ್ಳಿಗೂ ಹೊರಡಿಸಿದಾರ ಅಂತ ಪ್ರಶ್ನೆ ಪಾಸ್ ಮಾಡಿ ರೈತರನ್ನ ಬಿಟ್ಟು ಎದುರಿಸೋ ಕೆಲಸ ಮಾಡ್ತಾ ಇದ್ದಾರೆ. ರೈತರನ್ನ ದಯವಿಟ್ಟು ನಿಮಗೆ ಆಲ್ರೆಡಿ ನೋಟಿಸ್ ಕೊಟ್ಟಿದ್ದಾರೆ ಸರ್. ಪ್ರಿಲಿಮಿನರಿ ನೋಟಿಸ್ ಬಂತು. 6-1 ಏನ್ ನಮ್ದು ಮಾಡಿಲ್ಲ. 6-1 ಬಂದು ಕೆಂಪಯ್ಯನಪಾಳ್ಯ, ಒಡೆಯರಹಳ್ಳಿ ಮತ್ತೆ ಮಂಡಲಹಳ್ಳಿ ದೊಡ್ಡಿಗೆ ಮಾತ್ರ ಮಾಡಿದ್ದಾರೆ. ಈ ನಾವು ಪ್ರಾಣ ಕೊಟ್ರು ಭೂಮಿ ಅಂತೂ ಕೊಡಲ್ಲ. ಯಾಕಂದ್ರೆ ನಮ್ಮ ಜೀವನನೇ ಇದು. ನಮ್ಮ ಜೀವನ ಹೋದ್ಮೇಲೆ ನಾವೇಂದು ಬದುಕಿರ್ಬೇಕು, ಇದು ನಮ್ಮ ಉದ್ದೇಶ. ಈಗ ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅಂತ ಇದ್ದಾರೆ ಸರ್ಕಾರದವರು. ಮಾಡ್ತೀನಿ ಅಂತ ನಮ್ಮ ಪ್ರಾಣ ತಕೊಂಡು ನಮ್ಮ ಇಲ್ಲಿ ರೈತರ ಸಮಾಧಿ ಮೇಲೆ ಅವ್ರು ಟೌನ್ಶಿಪ್ ಮಾಡ್ಬೇಕಾಯ್ತದೆ ಹೊರತು ಇಲ್ಲಿ ಯಾರು ರೈತರು ಯಾರಿಗೂ ಎದ್ದಲ್ಲ, ಯಾರಿಗೂ ಬಗ್ಗಲ್ಲ. ನಮ್ಮ ಭೂಮಿ ಉಳಿಸ್ಕೊಳ್ಳೋಕೋಸ್ಕರ ನಮ್ಮ ಪ್ರಾಣ ಕೊಡಕ್ಕೂ ರೆಡಿ. ಯಾಕಂದ್ರೆ ಇದು ನಾವು ಸಂಪಾದನೆ ಮಾಡೋದಲ್ಲ, ನಮ್ ತಾತ ನಮ್ ಕೊಟ್ಟಿದ್ದಾರೆ. 80% ರೈತರು ಒಪ್ಕೊಂಡಿದಾರಂತೆ. ಅದೆಲ್ಲ ಸುಳ್ಳು ಸರ್. ಯಾರು ಬಂದಿದ್ದಾರೆ 80% ಬಿಡುಗಡೆ ಮಾಡ್ಲಿ, ನಾವು ಬರ್ತೀವಿ. ಇವಾಗ ಅವ್ರಿಗೆ ಅಷ್ಟು ಹೇಳ್ತಾ ಇದಾರಲ್ಲ, ಬೈರಮಂಗಲ ಸರ್ಕಲ್ ಬರ್ಲಿ, ಅವ್ರು ಅಧಿಕಾರಿಗಳನ್ನ ಕರ್ಕೊಂಡು ಯಾರು ಒಪ್ಪಿಗೆ ಇದ್ದಾರೆ ಅವ್ರನ್ನ ಒಂದ್ ಕಡೆ ನಿಲ್ಲಿಸ್ಲಿ. ಒಪ್ಪಿಗೆ ಇಲ್ಲದೆ ಹೋದವ್ರು ನಾವೊಂದ್ ಕಡೆ ನಿಲ್ಕೋತೀವಿ. 80% ನಿಮ್ಗೆ ಅಲ್ಲೇ ತಿಳಿಯುತ್ತೆ ಯಾರ ಕಡೆ 80% ಇದ್ದಾರೆ. ಎಲ್ಲೋ ಕುಂತ್ಕೊಂಡು 80% ಒಪ್ಪಿಟ್ಟವ್ರಂದ್ರೆ ಯಾರು ನಂಬ್ತಾರೆ? ಬರ್ಬೇಕು, ರೈತರ ಬಂದಿದಾರಂತ ಅವರು ಯಾರಾದ್ರು. ನೀವ್ ಹೇಳಿ, ಯಾರು ಬಂದಿದಾರಾ? ಯಾವ ಅಧಿಕಾರಿನೂ ಬರ್ಲಿಲ್ಲ, ಯಾವ DC-ನೂ ಬರ್ಲಿಲ್ಲ, ಯಾವ ತಹಸೀಲ್ದಾರು ಬರ್ಲಿಲ್ಲ, ಒಬ್ಬ ಅಧಿಕಾರಿನೂ ಒಂದ್ ಹಳ್ಳಿಗೂ ಬಂದಿಲ್ಲ. ಅವ್ರೆಲ್ಲ ಎಸಿ ರೂಮ್ ಮೇಲೆ ಕುಂತ್ಕೊಂಡು ಯಾರೋ ದಳ್ಳಾಳಿಗಳನ್ನ ಬಿಟ್ಟು ಈ ತರ ಮಾಡ್ತಾ ಇದಾರೆ. ಬಟ್ ಜೀವನ, ರೈತರ ಜೀವನ ಈ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಕಾನೂನಿನ ಹೋರಾಟ ಮಾಡ್ತೀರಾ ಸರ್ಕಾರ? ಕಾನೂನು ಹೋರಾಟಕ್ಕೆಲ್ಲ ರೆಡಿ ಇದ್ದೀವಿ. ಎಲ್ಲಾರು ಪ್ರತಿಯೊಂದು ಹಳ್ಳಿಲೂ ರೆಡಿ ಇದ್ದಾರೆ. ನಾವು ಕಾನೂನಲ್ಲಿ ಕೋರ್ಟ್ಗೆ ಹಾಕಿ ಸ್ಟೇ ತಕೋತೀವಿ. ಮುಂದಿನ ಹೋರಾಟ ಗಂಭೀರವಾಗಿರ್ತದೆ. ಅದು ಹೇಳಕ್ಕಾಗಲ್ಲ. ಅವ್ರು ಮುಂದುವರೆದ್ರೆ
ಸದ್ಯಕ್ಕೆ ಇಲ್ಲಿಗೆ ಕೈ ಬಿಟ್ರೆ ರೈತರು ಸುಮ್ಮನೆ ಆಯ್ತಾರೆ. ಈಗ ನೀವು ಏನೇನ್ ಬೆಳೀತಾ ಇದ್ದೀರಾ ಸರ್? ಸರ್ ನಮ್ದು ಹೇಳಿವ ರೇಷ್ಮೆ ಇದೆ, ನಮ್ದು 3 ಬ್ಯಾಚ್ ರೇಷ್ಮೆ ಇದೆ. ನಮ್ ತಿಂಗಳಿಗಿಲ್ಲ ಅಂದ್ರೆ 50,000 ಸಂಪಾದನೆ ಆಗುತ್ತೆ. ಹೈನುಗಾರಿಕೆ ಇದೆ, ನಮ್ ತೆಂಗಿದೆ. ನಮ್ದು ಈ ಇಲ್ಲಿ 2 ಪಂಚಾಯತಿಲೂ ಬಂದು ಒಂದು ಬೆಳೆಯಲ್ಲ, ಇದು ಮಿಶ್ರ ತಳಿ ಬೆಳೆಯೋ ಜಾಗ ಇದು. ಅದರಿಂದ ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡಕ್ಕೆ ಇಷ್ಟ ಇಲ್ಲ. ಅವ್ರನ್ನ ಹೇಳೋ ಟೌನ್ಶಿಪ್ ಮಾಡ್ತೀವಂದ್ರೆ ನಮ್ಮ ಹೆಣಗಳ ಸಮಾಧಿ ಮೇಲೆ ಅವ್ರು ಟೌನ್ಶಿಪ್ ಕಟ್ಟಬೇಕಾಯ್ತದೆ. ಇದು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ ಕೊಡ್ತಾ ಇರೋದು. ವಿದ್ಯಾ, ಇದು ಇಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಇದು ಒಬ್ಬರ ಧ್ವನಿ ಅಲ್ಲ, ಇಲ್ಲಿರುವಂತಹ 5,000 ಜನ ರೈತರು ಇಲ್ಲಿದ್ದಾರೆ. ಅದರಲ್ಲಿ 4,000 to 4,500 ಜನ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇಲ್ಲಿ 1,000 ಎಕರೆಯಲ್ಲಿ ತೆಂಗಿನ ಗಿಡ ಇದಾವೆ. ಆಮೇಲೆ ಒಂದು 300-400 ಎಕರೆ ಅಡಿಕೆ ತೋಟ ಇದೆ. 50,000 ಹಸುಗಳನ್ನ ಇಲ್ಲಿ ಬೆಳೀತಾ ಇದ್ದಾರೆ. ಸೊ ಹಸುಗಳಿದ್ದಾವೆ, ಹೈನುಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿನ ಜನರು ಮುಖ್ಯವಾಗಿ ಇಲ್ಲಿ ರೈತರು ಆಗ್ರಹಿಸ್ತಾ ಇರುವಂತದ್ದು, ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಟೌನ್ಶಿಪ್ ಅನ್ನ ಮಾಡುವಂತಿಲ್ಲ ಅಂತ, ಕಾನೂನಿನ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಕೂಡ ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಧ್ರುವ. ಡೀಟೇಲ್ಸ್